ನಾವು ಯಾವುದೇ ಹೋಮ ಹವನವನ್ನ ಮಾಡಬೇಕಾದ್ರೆ ಅಗ್ನಿಯನ್ನ ಪ್ರತಿಷ್ಠಾಪನೆ ಮಾಡ್ತೀವಿ. ಅಗ್ನಿ ಪ್ರತಿಷ್ಠಾಪನೆ ಆದ ನಂತರದಲ್ಲಿ ಚತ್ವಾರಿ ಶೃಂಘಾತ್ರಯೋ, ಇದೇ ಮಂತ್ರದಿಂದಲೇ ಅಗ್ನಿಯನ್ನ ಧ್ಯಾನಿಸುತ್ತಾ ಅವನನ್ನ ಆಹ್ವಾನ ಮಾಡಬೇಕು ಅಂತ ಹೇಳ್ತಾರೆ. ಋಗ್ವೇದ ಸಂಹಿತೆಯಲ್ಲಿ ಮಂಡಲ 4:58ನೇ ಸೂಕ್ತ 3ನೇ ಮಂತ್ರವಾಗಿ ಬರುವಂತದ್ದೇ ಚತ್ವಾರಿ ಶೃಂಘಾತ್ರಯೋ ಅಸ್ಯ ಪಾದಾದ್ವೇ ಎಂಬ ಮಂತ್ರ ಬರುತ್ತೆ. ಈ ಮಂತ್ರ ನಿಮ್ಗೆ ಅರ್ಥ ಆಗ್ಬೇಕು ಅಂತಿದ್ರೆ ಬೆಂಗಳೂರಿನ ಗವಿಗಂಗಾಧರೇಶ್ವರನ ಸನ್ನಿಧಾನದ ಒಳಭಾಗದಲ್ಲಿ ಪ್ರದಕ್ಷಿಣಾಕಾರವಾಗಿ ಹೋಗ್ಬೇಕಾದ್ರೆ ಪ್ರಥಮವಾಗಿ ಸಿಗುವಂತಹ ಅಗ್ನಿಯ ಮೂರ್ತಿಯನ್ನ ನಾವು ಒಮ್ಮೆ ಗಮನಿಸಬೇಕಾಗತ್ತೆ. ಈ ಮಂತ್ರದ ಆಧಾರದಿಂದಲೇ ಆ ಮೂರ್ತಿಯನ್ನ ಲಕ್ಷಾಂತರ ವರ್ಷಗಳಿಂದ ಮಾಡಿದ್ದಾರೆ. ಚತ್ವಾರಿ ಶೃಂಗ ಅಂದ್ರೆ 4 ಕೊಂಬುಗಳು, ತ್ರಯೋ ಅಸ್ಯ ಪಾದಾಹ ಅಂದ್ರೆ 3 ಕಾಲುಗಳು, ದ್ವೇ ಶೀರ್ಷೆ ಅಂದ್ರೆ 2 ತಲೆಗಳು, ಸಪ್ತಹಸ್ತಾಸೋ ಅಸ್ಯ ಅಂದ್ರೆ 7 ಕೈಗಳು, ತ್ರಿಧಾಬದ್ಧೋ ಮಂತ್ರ ಬ್ರಾಹ್ಮಣ ಕಲ್ಪ ಎಂಬ 3 ಬದ್ಧತೆಗಳಿಂದ ವೃಷಭೋ ರೋರವೀತಿ ಬಲಿಷ್ಠನಾಗಿ ಜೋರಾಗಿ ಘರ್ಜಿಸುತ್ತಿರುವಂತಹ ಮಹೋದೇವೋ ಮರ್ತ್ಯಾಂಗ್ ಆವಿವೇಶ, ಹೀಗೆ ಮಹೋನ್ನತವಾದಂತಹ ದೇವತೆ ಮೃತ್ಯು ಪಡುವಂತಹ ಜೀವಿಗಳ ಲೋಕದಲ್ಲಿ ಪ್ರವೇಶವನ್ನ ಮಾಡಿದ್ದಾನೆ ಎಂಬುದು ಸಾಮಾನ್ಯ ಅರ್ಥವಾದ್ರು ಸಾಯಣಾಚಾರ್ಯರು, ಪತಂಜಲಿ, ನಿರುಕ್ತ, ಯಾಸ್ಕರು ಯಾಕೆ ಇಲ್ಲಿ ವೃಷಭ ಎನ್ನುವ ಪದವನ್ನ ಬಳಸಿದ್ದಾರೆ, ಯಾಕೆ ಇಲ್ಲಿ ತ್ರಿಧಾಬದ್ಧೋ ಎಂಬ ವಿಚಾರವನ್ನ ಹೇಳಿದ್ದಾರೆ, ಇದು ಅತ್ಯಂತ ಗಾಢವಾದಂತಹ ವಿಚಾರ. ಅಗ್ನಿಗೆ 4 ಕೊಂಬುಗಳು ಅಂತ ಹೇಳ್ತಾರೆ. ಋಗ್ವೇದ, ಯಜುರ್ವೇದ, ಸಾಮವೇದ, ಅಥರ್ವಣ ವೇದವನ್ನ ಪ್ರತಿನಿಧಿಸುತ್ತೆ. ಗಾರ್ಹಪತ್ಯ, ಆವಾಹನೀಯ, ದಕ್ಷಿಣಾಗ್ನಿ ಎಂಬ 3 ವಿಧದ ಕಾಲುಗಳಿಂದ ಕೂಡಿತನಾಗಿ, ದ್ವೇ ಶೀರ್ಷೆ ಅಂದ್ರೆ ಬ್ರಹ್ಮೋದನ ಹಾಗೂ ಪ್ರವರ್ಗ್ಯಗಳೆಂಬ 2 ವಿಧಾನಗಳಿಂದ ಕೂಡಿತನಾಗಿ, ಗಾಯತ್ರಿ, ಉಷ್ಣಿ, ಅನುಷ್ಟುಪ್, ಬೃಹತಿ, ಪಂಕ್ತಿ, ತ್ರಿಷ್ಟುಪ್, ಜಗತಿ ಎಂಬ 7 ಛಂದಸ್ಸುಗಳು 7 ಕೈಗಳಾಗಿ, ತ್ರಿಧಾಬದ್ಧ ಅಂದ್ರೆ 3 ಬದ್ಧತೆಗಳಿಗೆ ಅವನು ಒಳಪಟ್ಟಿದ್ದಾನೆ. ಯಾವ 3 ಬದ್ಧತೆಗಳು? ಮಂತ್ರ, ಬ್ರಾಹ್ಮಣ, ಕಲ್ಪ. ಮಂತ್ರ ಏನನ್ನ ಹೇಳುತ್ತೆ? ಯಜ್ಞದಲ್ಲಿ ದೇವತೆಗಳನ್ನ ಆಹ್ವಾನಿಸುವುದಕ್ಕೆ ಮಂತ್ರಗಳನ್ನ ಬೆಳೆಸುವಂಥದ್ದು, ಸ್ತುತಿಸುವುದಕ್ಕೆ ಮಂತ್ರಗಳನ್ನ ಬೆಳೆಸುವಂಥದ್ದು, ಆಹುತಿ ಸಮರ್ಪಣೆ ಮಾಡುವುದಕ್ಕೆ ಮಂತ್ರಗಳನ್ನ ಬೆಳೆಸುವುದು, ಇದೆಲ್ಲವೂ ವೇದ ಮಂತ್ರಗಳ ನಡೆಯುವುದರಿಂದ ಆ ಮಂತ್ರಕ್ಕೆ ಬದ್ಧನಾಗಿ. ಎರಡನೆಯದಾಗಿ ಬ್ರಾಹ್ಮಣ, ಯಾವ ಮಂತ್ರವನ್ನ ಯಾವ ಸಂದರ್ಭದಲ್ಲಿ ಬಳಸಬೇಕು, ಯಾವ ದೇವತೆಗೆ ಯಾವ ಹವಿಸ್ಸನ್ನ ಕೊಡಬೇಕು, ಯಾವ ಕ್ರಿಯೆಗೆ ಯಾವ ಮಂತ್ರವನ್ನ ಬಳಸಬೇಕು, ಇವೆಲ್ಲವನ್ನು ಕೂಡಿರುವಂತಹ ಆ ಬ್ರಾಹ್ಮಣಕ್ಕೆ ಬದ್ಧನಾಗಿ ಪ್ರಾಯೋಗಿಕವಾಗಿ ಯಜ್ಞವನ್ನ ಹೇಗೆ ನಡೆಸಬೇಕು, ಯಜ್ಞದ ವೇದಿಕೆ ಹೇಗಿರಬೇಕು, ಯಾವ ಋತ್ವಿಜನು ಯಾವ ಕಾರ್ಯವನ್ನ ಮಾಡಬೇಕು, ಯಾವ ಕ್ರಿಯೆಯ ನಂತರ ಯಾವ ಕ್ರಿಯೆಯನ್ನ ನಡೆಸಬೇಕು, ಯಜ್ಞದ ಸ್ವರೂಪ ಏನು, ಈ ಎಲ್ಲವನ್ನು ತಿಳಿಸುವಂತಹ ಆ ಕಲ್ಪಕ್ಕೆ ಬದ್ಧನಾಗಿ ವೃಷಭೋ ರೋರವೀತಿ. ಇಲ್ಲಿ ಯಾಕೆ ವೃಷಭ ಅಂತ ಅಗ್ನಿಯನ್ನ ಕರೀತಿದ್ದಾರೆ? ವೃಷಭ ಅಂದ ತಕ್ಷಣ ನಮಗೆ ಗೊತ್ತಾಗುವಂತದ್ದು ಎತ್ತು ಅಂತ. ವೇದದಲ್ಲಿ ವೃಷಭ ಅಂದ್ರೆ ಅತ್ಯಂತ ಬಲಶಾಲಿಯಾದ, ಶ್ರೇಷ್ಠನಾದ, ಫಲಪ್ರದನಾದ, ಸೃಜನಶೀಲನಾದ, ಶಕ್ತಿಯುಳ್ಳವನು ಎಂಬ ಅರ್ಥ ಬರುತ್ತದೆ. ಅಂತಹ ವೃಷಭನಂತೆ ಬಲಶಾಲಿಯಾಗಿ ರೋರವೀತಿ ಅಂದ್ರೆ ಜೋರಾಗಿ ಘರ್ಜಿಸುತ್ತಾ, ನೀವು ಗಮನಿಸಬೇಕು, ಹೋಮ ಹವನವನ್ನ ಮಾಡಬೇಕಾದ್ರೆ ಶಬ್ದವನ್ನ ಮಾಡ್ತಾ ಪಚನದ ಕ್ರಿಯೆಯನ್ನ ನಡೆಸುತ್ತೆ. ಇದಕ್ಕೆ ನಾವು ರೋರವೀತಿ ಅಂತ ಕರಿತೀವಿ. ಹೀಗೆ ಘರ್ಜಿಸುತ್ತಾ ಮಹೋದೇವೋ ಮರ್ತ್ಯಾಂಗ್ ಆವಿವೇಶ, ಇಂತಹ ಮಹಾನ್ ದೇವತೆ ಮೃತ್ಯು ಪಡುವಂತಹ ಜೀವಿಗಳ ಲೋಕದಲ್ಲಿ ಪ್ರವೇಶವನ್ನ ಮಾಡಿದ್ದಾನೆ. ಅದು ಹೇಗೆ ಪ್ರವೇಶ ಮಾಡಿದ್ದಾನೆ? ಜಠರಾಗ್ನಿಯಾಗಿ ದೇಹವನ್ನ ಪ್ರವೇಶ ಮಾಡಿದ್ದಾನೆ, ಪ್ರಾಣಶಕ್ತಿಯಾಗಿ ಜೀವಿಗಳಲ್ಲಿ ಪ್ರವೇಶವನ್ನ ಮಾಡಿದ್ದಾನೆ, ಯಜ್ಞಾಗ್ನಿಯಾಗಿ ಕರ್ಮದಲ್ಲಿ ಪ್ರವೇಶ ಮಾಡಿದ್ದಾನೆ, ಸೂರ್ಯನಾಗಿ ವಿಶ್ವವನ್ನೇ ವ್ಯಾಪಿಸಿದ್ದಾನೆ. ಇಂತಹ ಅಗ್ನಿಯನ್ನ ನಾನು ಧ್ಯಾನಿಸುತ್ತಾ ಆಹ್ವಾನ ಮಾಡಲು ನಾನು ಪ್ರಾರ್ಥಿಸ್ತಿದ್ದೀನಿ. ಈ ಯಜ್ಞಕುಂಡದಲ್ಲಿ ಬಂದು ಆಹುತಿಯನ್ನ ಸ್ವೀಕಾರ ಮಾಡಿ ನನಗೆ ಆಶೀರ್ವಾದ ಮಾಡು ಅಂತ ಹೇಳುವಂಥದ್ದೇ ಈ ಮಂತ್ರದ ಅರ್ಥ. ಹಾಗಾದ್ರೆ ಈ ಮಂತ್ರವನ್ನ ಸಿದ್ಧಿಸಿಕೊಂಡಂತಹ ಮಹಾನ್ ಋಷಿ ಯಾರು ಅಂತಂದ್ರೆ ವಾಮದೇವ, ಗೌತಮರು ಅಂತ. ಈ ಮಂತ್ರವನ್ನ ಹೇಳೋದಕ್ಕೂ ಮುಂಚೆ ಚತ್ವಾರ ಶೃಂಗ ವಾಮದೇವೋ ಜಾತವೇದ ಅಗ್ನಿಸ್ತೃಷ್ಟಪೋ ಅಗ್ನಿಮೂರ್ತಿ ಧ್ಯಾನೇ ವಿನಿಯೋಗ ಅಂತ ಹೇಳ್ತಾ ಈ ಮಂತ್ರವನ್ನ ನಾವು ಹೇಳ್ತಾ ಬರ್ತೀವಿ. ಒಂದು ಮಂತ್ರದಿಂದ, ಒಂದು ಹವನದ ಒಂದು ಪ್ರಕ್ರಿಯೆಯಿಂದ ಎಷ್ಟೆಲ್ಲ ಸ್ವಾರಸ್ಯಕರವಾದಂತಹ ರಹಸ್ಯವನ್ನ ನಮ್ಮ ಋಷಿಗಳು ತಿಳಿಸ್ಕೊಡುವಂತಹ ಪ್ರಯತ್ನವನ್ನ ಮಾಡಿದ್ದಾರೆ. ಯಜ್ಞ ಅಂದರೆ ಕೇವಲ ಆಡಂಬರವಲ್ಲ. ಯಜ್ಞದಿಂದ ಮಳೆಯನ್ನು ಸುರಿಸುವಂತಹ, ಮಳೆಯಿಂದ ಬೆಳೆಯನ್ನು ಉತ್ಪಾದಿಸುವ
ಬೆಳೆಸುವಂತಹ, ಬೆಳೆಯಿಂದ ಆಹಾರವನ್ನು ಉತ್ಪತ್ತಿ ಮಾಡುವಂತಹ, ಆಹಾರದಿಂದ ಜೀವಿಗಳ ಬದುಕನ್ನು ನಡೆಸುವಂತಹ, ಪ್ರಕೃತಿಯ ಸಮತೋಲನವನ್ನ ಕಾಪಾಡುವಂತಹ ಮಹತ್ವದ ಕಾರ್ಯದಲ್ಲಿ ಯಜ್ಞೇಶ್ವರನ ಪಾತ್ರ ಪ್ರಮುಖವಾಗಿ ಇದೆ ಅನ್ನೋದು ನಮ್ಮ ಋಷಿಗಳು ಆ ಮಂತ್ರಗಳ ಯಜ್ಞಗಳ ಕ್ರಿಯೆಯಲ್ಲಿ ನಮಗೆ ತಿಳಿಸ್ಕೊಡುವಂತಹ ಪ್ರಯತ್ನವನ್ನ ಮಾಡಿದ್ದಾರೆ. ಯಾಕೆ ದ್ವೇಷೀರ್ಷೆ, ಬ್ರಹ್ಮೋದನ, ಪ್ರವರ್ಗ್ಯಗಳೆಂಬ 2 ವಿಧಾನಗಳನ್ನ ಕೊಟ್ರು? ನಿಮಗ್ ಗೊತ್ತಿದ್ಯಾ? ಗೊತ್ತಿದ್ರೆ ಕಾಮೆಂಟ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಇದ್ರ ಬಗ್ಗೆ ವಿಚಾರಗಳನ್ನು ಹೊತ್ತು ನಿಮ್ಮ ಮುಂದೆ ಬರ್ತೀನಿ. ಅಲ್ಲಿ ತನಕ ಧನ್ಯವಾದ. ಶ್ರೀ ಚರಣ ಸೇವಕ.